ನೋಡಿ, ಹೆದ್ದಾರಿಯಲ್ಲಿ ಟೊಮೆಟೊ ತುಂಬಿದ ಲಾರಿ ಪಲ್ಟಿಯಾಗಿದೆ. ಬೆಂಗಳೂರು ಟು ತಿರುಪತಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಪಘಾತ ಸಂಭವಿಸಿದೆ. ವೀಕ್ಷಕರೇ, ಹೆದ್ದಾರಿಯಲ್ಲಿ ಟೊಮೆಟೊ ತುಂಬಿದ ಲಾರಿ ಪಲ್ಟಿಯಾಗಿರ್ತಕ್ಕಂಥದ್ದು. ಬೆಂಗಳೂರು ಟು ತಿರುಪತಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಆಗಿದೆ. ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಕೋಲಾರದಿಂದ ಕೋಲ್ಕತ್ತಾಗೆ ಟೊಮೊಟೊ ಆ ಲಾರಿ ಸಾಗಿಸ್ತಾ ಇತ್ತು. ರಾಜಸ್ಥಾನಕ್ಕೆ ಸೇರಿಸುವ RJ14 GQ 6119 ವಾಹನ ರಾಜಸ್ಥಾನದ ನವೀಬ್ಗೆ ಸೇರಿದ ಲಾರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಲಾರಿ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಪಘಾತದಿಂದ ಸುಮಾರು 10 ರಿಂದ 15 ಲಕ್ಷ ರೂಪಾಯಿಯಷ್ಟು ನಷ್ಟ ಆಗಿದೆ. ರಸ್ತೆ ಕಾಮಗಾರಿಯ ಅಪಘಾತಕ್ಕೆ ಕಾರಣ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ನೋಡಿ, ಟೊಮೆಟೊ ತುಂಬಿದ ಲಾರಿ ಪಲ್ಟಿ ಆಗಿರ್ತಕ್ಕಂಥದ್ದು ಹೆದ್ದಾರಿಯಲ್ಲಿ ಹೋಗ್ತಾ ಇತ್ತು. ಆ ವೇಳೆ ಈ ಒಂದು ಅಪಘಾತ ಸಂಭವಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ. ಎಷ್ಟೊಂದು ಪ್ರಮಾಣದಲ್ಲಿ ಟೊಮೊಟೊ ಇದ್ವು ನೋಡಿ ಲಾರಿಯಲ್ಲಿ. ಫುಲ್ಲು ಲಾಸ್ ಆಗಿ ಹೋಗಿದೆ ಪೂರ್ತಿ. ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅಂತೆ. ರಾಜಸ್ಥಾನದ ನಬೀಬ್ಗೆ ಸೇರಿದ ಲಾರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಒಂದು ಲಾರಿ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಲಕ್ಷಾಂತರ ರೂಪಾಯಿ ಟೊಮೊಟೊ ಲಾಸ್ ಆಗಿದೆ.